ನಮಸ್ಕಾರ ಕರ್ನಾಟಕ. ಹೊಸ ವಿಷಯ ಏನಪ್ಪ ಅಂತಂತಂದ್ರೆ ಪಳಾರ್ ಗಿಲ್ಲಿ ಸಿನಿಮಾಕ್ಕೂ ನನಗೂ ಸಂಬಂಧ ಇಲ್ಲ, ನೀವು ಸ್ವಲ್ಪ ಮುಚ್ಕೊಂಡು ಇರ್ರಿ ಅಂತಂದ್ಲು ಕಾವ್ಯ ಶೈವ. ಅದಕ್ಕೂ ನನ್ನನ್ನು ಸೇರಿಸಿ ಅಂದ್ರೆ ನನಗೂ ಕೂಡ ನೀವು ಮುಚ್ಕೊಂಡಿರು ಅಂತ ನನಗೂ ಕೂಡ ಮೆಸೇಜ್ ಹಾಕಿದಂಗೆ. ಸೊ ಇಲ್ಲಿ ಏನಪ್ಪ ಅಂದ್ರೆ ಹೊಸ ವಿಚಾರ. ನಾವು ಮೊದಲ ಹೇಳ್ತಿದ್ವಿ ಬಿಗ್ ಬಾಸ್ ಸೀಸನ್ 12ರ ಗಿಲ್ಲಿ ಏನದಾನ ಆತನ ಬಗ್ಗೆ ಏನು ಸಿನಿಮಾ ಅಪ್ಡೇಟ್ ಬರ್ತದೆ, ಆ ಸಿನಿಮಾ ಅಪ್ಡೇಟ್ ಬಗ್ಗೆ ಮತ್ತು ಆತ ಮಾಡಿರ್ತಕ್ಕಂಥ ಕಾಮಿಡಿಗಳ ಬಗ್ಗೆ ಆತನ ಒಂದು ಅಭಿಮಾನಿ ಆಗಿರುವಂಥ ಕಾರಣಕ್ಕೋಸ್ಕರ ಕೆಲವೊಂದು ವಿಷಯಗಳನ್ನು ನಿಮ್ಗೆ ಹೇಳ್ತಿರ್ತೀವಿ. ಸೊ ಹೇಳುವಂಥ ಸಂದರ್ಭದೊಳಗೆ ಒಂದು ಮೂಲಾಂಶದಿಂದ ಅಥವಾ ಅಭಿಮಾನದಿಂದ ಹಿಡಿದು ಹೊರಗಡೆ ಏನೋ ಒಂದು ಹೇಳಿಬಿಟ್ಟಿರ್ತೀವಿ. ಸೊ ಆಗದು ಬರ್ತಿರ್ತದೆ, ತಪ್ಪೇನಿಲ್ಲ, ನನಗೂ ಉಗ್ದಂಗೆ ಮತ್ತೆ. ಸೊ ಯಾಕಪ್ಪ ವೈಯಕ್ತಿಕ ವಿಚಾರಗಳಿಗೆ ಹೋಗ್ಬಾಡ್ರಿ ಅಂತೇಳಿ ಪಾಪ ಭಾಳ ಜನ ಹೇಳ್ತಿರ್ತಾರೆ. ಬಟ್ ಇದು ವೈಯಕ್ತಿಕ ವಿಚಾರ ಅಲ್ಲ, ಇದು ಆಶಯ ಅಥವಾ ಆರೈಸುವಂಥದ್ದು. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಭಾಳ ಒಳ್ಳೆಯದು. ಮೇಡಮರು ಏನು ಭಾಳ ಉಗುಳಿಲ್ಲ, ಸ್ವಲ್ಪ ಉಗ್ದಾರ ಅಂದ್ರೆ ನನ್ನೂ ಸೇರಿಸಿ ಎಲ್ಲರಿಗೆ ಮಾಧ್ಯಮಗಳಿಗೂ ಮತ್ತು ಅದು ಉಗಿಯೋದಂತಲ್ಲ, ಪಾಪ ಹಿಂಗೆ ಮಾಡಬಾರ್ರಪ್ಪ ಅಂತ ಕೇಳ್ಕೊಂಡಾರ. ನಮ್ಗೆ ಉಗಿದ್ರು ಉಗ್ದಾರ ಅಂತ ಹೇಳ್ತೀವಿ, ಇಲ್ಲದ್ರೆ ಇಲ್ಲಂತೀವಿ. ಯಾಕೆ ಸುಳ್ಳು ಹೇಳಕ್ಕೆ ಹೋಗಮ್ಮ, ಸತ್ಯನೇ ಇರ್ಬೇಕದು. ಹೌದು ಉಗುಳ್ದಂಗೆ ಮತ್ತೆ ಅದು ಸ್ವಲ್ಪ ಮೆಟ್ಟು ತೊಗೊಂಬಾರ್ದಂಗೆ ಅಂದ್ರೆ ಮೇಡಮರ ನಾವು ಈಗ ಹೇಳಕತ್ತೀವಿ, ನಿಮ್ಮದೇನೂ ತಪ್ಪಿಲ್ಲ, ನಮ್ಮದು ಏನೂ ತಪ್ಪಿಲ್ಲ. ಇಲ್ಲಿ ವಿಚಾರ ಏನಪ್ಪ ಆರೈಸ್ತೀವಿ, ನಮಗೆ ಬೇಕಾದವರು ಜೋಡಿ ಆಗಲಂತ ಹೇಳೋದ ಒಂದು ಕರ್ತವ್ಯ. ಪಾಪ ನೀವು ಅದಕ್ಕೆ ಸ್ಪಷ್ಟನೆ ಕೊಟ್ಟರೆ ಏನೋ ತೊಂದರೆ ಇಲ್ಲ. ನನ್ನ ವಿಡಿಯೋದೊಳಗೆ ನೀವೇನರು ನನ್ನೂ ಬೈದಿರಿ ಅಂದ್ರೆ ನಾನು ತೊಗೋತೀನಿ. ಯಾಕಪ್ಪ ಒಂದು ತಪ್ಪೇನದ, ನಾವು ಏನೂ ಹೇಳಿಲ್ಲ, ನೀವೇ ಕನ್ಫರ್ಮ್ ಅಂತ ನಾ ಯಾವ ವಿಡಿಯೋದಾಗೂ ಹೇಳಿಲ್ಲ. ಆಗುವಂತಹ ಸಾಧ್ಯತೆ ಭಾಳ ಅದ ಅಂತೇಳೀನಿ. ಸೊ ಆ ವಿಷಯ ಬಿಟ್ಬಿಟ್ರು ಓಲತ್ತ. ನನಗೂ ಉಗಿದ್ರೆ ಏನಾಗಂಗಿಲ್ಲ, ನಾ ಆರೈಸಿರ್ತೀನಿ, ಉಗಿದಿರ್ತಾರೆ, ಉಗಿಸ್ಕೋಬೇಕು. ಈಗ ಹೇಳಿರ್ತೀವಿ ಅಂದ್ರೆ ಉಗು ತಪ್ಪೇನದ ಅದ್ರಾಗ ಒಪ್ಕೊಂಡ್ಬಿಡ್ಬೇಕು. ಇರ್ಲಾರ್ದು ಬಿಡಪ್ಪೆಲ್ಲ ಕೊಡೋಂಗ ನನಗೆ ಉಗುದಿಲ್ಲ ಹಿಂಗಂದ್ರು ಹಂಗಂದ್ರು ಸುದ್ದಿ ಮಾಡಿರ್ತೀವಿ, ಉಗಿಸ್ಕೋಬೇಕಪ್ಪ. ತಪ್ಪೇನದ ಅದ್ರಾಗ? ನಮ್ಮ ಮೇಡಮ್ ಅನ್ಕೋಬೇಕು, ನಮ್ಮ ಚಿಗವ್ ಅನ್ಕೋಬೇಕು, ನಮ್ಮ ಚಿಗಪ್ಪ ಗಿಲ್ಲಿ ಅನ್ಕೋಬೇಕು, ಇಲ್ಲ ನಮ್ಮ ದೋಸ್ತರು ಅನ್ಕೋಬೇಕು. ದೋಸ್ತರು ಉಗಿದ್ರೆ ಏನ್ರ ಆಕೈತೆ? ಮನ್ಯಾಗ ತಂದೆ ತಾಯಿ ಹಗಲಿ ರಾತ್ರಿ ಉಗಿತಿರ್ತಾರೆ, ಅದೇನು ದೊಡ್ಡ ವಿಷಯ ತೊಗೋತೀವಿ ಅವನು ಹಂಗೆ. ನಮ್ಗೆ ಬೇಕಾದವರು ಉಗಿತಿರ್ತಾರೆ, ನಮಗೆ ಬೇಕಾದವ್ರು ಭಾಳ ಉಗಿತಿರ್ತಾರೆ. ಹಂಗಂದ್ರೆ ಮಾತ್ರ ಬೇಕಾದವ್ರನ್ನ ಬಿಟ್ಟು ಬಿಡೋಕ್ಕಾಗಿಲ್ಲ. ಸೊ ಹಂಗೆ ಮನಸ್ಸಿಗೆ ತೊಗೋಬಾರ್ದು. ಅದ್ಮೇಲೆ ಅವರು ಮನಸ್ಸಿಗೆ ತೊಗೊಂಡಿಲ್ಲ. ಎಷ್ಟೆಷ್ಟು ಫೋಟೋಗಳು ಎಡಿಟ್ ಮಾಡಿ ಹಾಕಿವಿ, ಏನೇನೋ ಮಾಡಿ ಹಾಕ್ತಾರೆ, ಎಡಿಟ್ ಮಾಡಿ ಹಾಕ್ತಾರೆ, ಅದನ್ನು ಮನಸ್ಸಿಗೆ ತೊಗೊಂಡಿಲ್ಲ. ನಾವು ಯಾಕಂದ್ರೆ ಮನಸ್ಸಿಗೆ ತೊಗೋಬೇಕು? ಅಭಿಮಾನಿಗಳು ಒಂದು ಮಾತು ಬರ್ತದೆ, ಒಂದು ಮಾತು ಹೋಗ್ತದೆ. ಒಂದು ಮಾತಿನ ಸಲುವಾಗಿ ದೊಡ್ಡ ಭೂಕಂಪನ ಆಗಕ್ಕೆ ಏನಾಗಿಲ್ಲ. ಸೊ ಅವ್ರು ಏನು ಸ್ಪಷ್ಟನೆ ಕೊಟ್ಟಾರ, ಯಾಕೆ ಸ್ಪಷ್ಟನೆ ಕೊಟ್ಟಾರ ಅಂದ್ರೆ ನಿಮ್ಮ ಮುಂದೆ ಹೇಳಕ್ಕೆ ಬಂದು ನೋಡಮ್ಮ. ಒಂದು ವಿಚಾರ ಅವರು ಸ್ಟೋರಿ ಹಾಕಿದ್ರಿ ಯಾವುದ್ರೊಳಗೆ, ಐ ಆಮ್ ಕಾವ್ಯ ಶೈವ ಎನ್ನುವಂಥ ಅವರು ಅಫಿಷಿಯಲ್ ಅಕೌಂಟ್ ಒಳಗೆ ಒಂದು ಸ್ಟೋರಿ ಹಾಕಿದ್ದಾರೆ ನಿನ್ನೆ. ಏನಪ್ಪ ಆ ಸ್ಟೋರಿ ಅಂತಂದ್ರೆ ನಿಮಗೆ ಫೋಟೋ ಬರಕತ್ತೈತೆ ನೋಡ್ರಿ, ಮ್ಯಾಲೆ ಹೇಳಕತ್ತೀನಿ. ಏನಿಲ್ಲ, ಅವ್ರು ಭಾಳ ಸಿಂಪಲ್ ಒಂದು ಫೋಟೋ ಹಾಕ್ಯಾರ. ಆ ಫೋಟೋದ ಬಗ್ಗೆ ನಾನು ನಿಮ್ಗೆ ಕ್ಲಾರಿಟಿ ಕೊಡಕತ್ತೀನಿ. ಯಾವುದು ವಿಜಯ ಕರ್ನಾಟಕ ಒಂದು ಪತ್ರಿಕೆ ಒಳಗೆ ಒಂದು ಬಂದಿತ್ತು. ಏನಪ್ಪ ಅಂದ್ರೆ ಗಿಲ್ಲಿ ನಟ ಹೀರೋ ಆಗಿ ಅಭಿನಯಿಸಲಿರುವ ಪಳಾರ್ ಚಿತ್ರಕ್ಕೆ ಕಾವ್ಯ ಶೈವ ನಾಯಕಿನಾ. ಅದು ಪೇಪರ್ ಸ್ಟೇಟ್ಮೆಂಟ್ ಆಗಿಬಿಟ್ಟದ, ನಾ ಒಬ್ಬನ ಹೇಳಿಲ್ಲ. ಇಡೀ ಮಾಧ್ಯಮಗಳು ಹೇಳ್ಯಾರ, ಇಡೀ ಯೂಟ್ಯೂಬರ್ ಹೇಳ್ಯಾರ, ಇಡೀ ಇನ್ಸ್ಟಾಗ್ರಾಮ್ನಾಗ ಹೇಳ್ಯಾರ, ಎಲ್ಲರೂ ಹೇಳ್ಯಾರ. ಎಲ್ಲರ ಆರೈಸುವಂತಾರೆ ಅಭಿಮಾನಿಗಳೇ ಹೇಳ್ಯಾರ, ಬೇರ್ಯಾರು ಏನು ಹೇಳಿಲ್ಲ. ಅಲ್ಲಿ ಏನು ಹೇಳ್ಯಾರ, ಇವ್ರು ಸ್ಟೋರಿ ಹಾಕಿ ಆ ಒಂದು ಫೋಟೋವನ್ನು ಕ್ಲಿಪ್ ತೊಗೊಂಡು ಇವ್ರು ಸ್ಟೋರಿ ಹಾಕ್ಕೊಂಡ್ರೆ ಏನಪ್ಪ ಅಂದ್ರೆ, ಈ ವಿಷಯಕ್ಕೆ ಸಂಬಂಧಿಸಿದಂತೆಯೇ ನನಗೆ ನಿರಂತರವಾಗಿ ಕರೆಗಳು ಹಾಗೂ ಸಂದೇಶಗಳು ಬರುತ್ತಿವೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹರಿದಾಡುತ್ತಿರುವಂತಹ ಮಾಹಿತಿಯನ್ನು ಗಮನಿಸಿ ಈ ಮೂಲಕ ಎಲ್ಲರಿಗೂ ಸ್ಪಷ್ಟಪಡಿಸುತ್ತಿದ್ದೇನೆ. ನಾನು ಈ ಚಿತ್ರದ ಭಾಗವಲ್ಲ. ಈ ಪಾತ್ರಕ್ಕಾಗಿ ನನಗೆ ಯಾವುದೇ ರೀತಿಯ ಕರೆ ಅಥವಾ ಸಂಪರ್ಕ ಬಂದಿಲ್ಲ. ಆದ್ದರಿಂದ ದಯವಿಟ್ಟು ಈ ಕುರಿತು ಹರಿದಾಡುತ್ತಿರುವ ಯಾವುದೇ ತಪ್ಪು ಮಾಹಿತಿಯನ್ನು ನಂಬಬೇಡಿ. ಸಾರ್ವಜನಿಕವಾಗಿ ವ್ಯಕ್ತಿಯಾಗಿ ನನ್ನ ಬಗ್ಗೆ ಹರಿದಾಡುತ್ತಿರುವ ಈ ಗೊಂದಲಕ್ಕೆ ಸ್ಪಷ್ಟನೆ ನೀಡುವುದು ನನ್ನ ಜವಾಬ್ದಾರಿ ಎಂದು ಭಾವಿಸಿ ಈ ಸ್ಪಷ್ಟೀಕರಣವನ್ನು ನೀಡುತ್ತಿದ್ದೇನೆ. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಸದಾ ಚಿರಋಣಿ. ನೋಡ್ರಿ, ಇಲ್ಲಿ ಅರ್ಥ ಮಾಡ್ಕೋಬೇಕು ನೀವೇನಂತಂದ್ರೆ, ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಸದಾ ಚಿರಋಣಿ. ಅಲ್ಲಿ ಒಂದು ವಿಷಯ ಹೇಳ್ಯಾರ ಅಂದ್ರೆ, ನೀವು ಇಷ್ಟು ಪ್ರೀತಿ ತೋರ್ಸಕತ್ತೀರಿ, ನನ್ನನ್ನು ಬೆಳೆಸಾಕತ್ತೀರಿ, ನಿಮ್ಗೆ ಚಿರಋಣಿ ಅಂತೇಳಿ ಒಂದು ಕೈ ಮುಗಿದ ಸಿಂಬಲ್ ಹಾಕ್ಯಾರ. ನೋಡ್ರಿ ನೀವು ಕೂಡ, ಯಾಕಪ್ಪ ಅಂದ್ರೆ ಅದು ಬೈದಂಗಲ್ಲ. ಕೆಲವೊಬ್ರು ಹಂಗೆ ಟೀಕೆ ತೊಗೋತಾರೆ, ತೊಗೋಬೇಕು. ಅದನ್ನ ಯಾಕೆ ತಪ್ಪಂತ ಯಾಕೆ ಅನ್ಕೋಬೇಕು? ತೊಗೊಂಡ್ರು ತೊಗೊಂತೀವಿ, ಎಲ್ಲನೂ ತೊಗೋದು, ಬೇರೆದೆಲ್ಲ ತೊಗೊಂಡಿರ್ತು ಅಂತ. ಇದೇನು ದೊಡ್ಡ ವಿಷಯ? ರೆಡಿ. ಮತ್ತೊಂದು ವಿಷಯ ಅದಾದ ನಂತರ ಮತ್ತೊಂದು ಸ್ಟೋರಿ ಹಾಕಿದ್ರಿ. ಏನಪ್ಪ, ಈ ಸ್ಪಷ್ಟೀಕರಣ ಮೊದಲೇ ಹೇಳಬಹುದಿತ್ತು ಎಂದು ಹೇಳುತ್ತಿರುವ ಎಲ್ಲರಿಗೂ ಅಥವಾ ಕೇಳುತ್ತಿರುವ ಎಲ್ಲರಿಗೂ ನಾನು ಇಷ್ಟು ದಿನ ಮೌನವಾಗಿದ್ದು ಕಾಲ ಕಳೆದಂತೆ ಸತ್ಯ ಎಲ್ಲರಿಗೂ ತಿಳಿಯುತ್ತದೆ ಮತ್ತು ಚಿತ್ರತಂಡವೇ ಅಧಿಕೃತವಾಗಿ ಈ ವಿಷಯವನ್ನು ಘೋಷಿಸುತ್ತದೆ ಎಂದು ನಾನು ಭಾವಿಸಿದ್ದೆ. ಆದರೆ ದಿನ ಕಳೆದಂತೆ ಈ ವಿಷಯಕ್ಕೆ ಸಂಬಂಧಿಸಿದಂತಹ ಕರೆಗಳು, ಸಂದೇಶಗಳು ಮತ್ತು ಊಹಾಪೋಹಗಳು ಹೆಚ್ಚಾಗುತ್ತಲೇ ಹೋದವು.
ನನ್ನನ್ನು ಪ್ರೀತಿಸುವ ಮತ್ತು ಬೆಂಬಲಿಸುವ ನಿಮ್ಮೆಲ್ಲರಿಗೂ ಯಾವುದೇ ಸ್ಪಷ್ಟನೆ ನೀಡದೇ ಇರುವುದು ಸರಿಯಲ್ಲ ಎಂದು ಈ ಸ್ಪಷ್ಟೀಕರಣವನ್ನು ನೀಡುತ್ತಿದ್ದೇನೆ. ಅಂದರೆ ಇಲ್ಲಿ ಏನು ಹೇಳಕತ್ತಾರ, ಇದ್ರ ಬಗ್ಗೆ ನಾನು ಮೊದಲೇ ಹೇಳ್ಬೋದಿತ್ತಲ್ಲ ಅಂತೇಳಿ ಕೆಲವೊಬ್ಬರು ನನಗೆ ಕಮೆಂಟ್ ಹಾಕ್ಬೋದು. ನಾನು ಅಂಥವ್ರು ಏನು ಹೇಳಕತ್ತೀನಪ್ಪ ಅಂದರೆ, ಈ ಸುದ್ದಿ ಫಸ್ಟಿಗೆ ಹರಿದಾಡ್ತಿರ್ತದೆ, ಸತ್ಯ ಏನಂಬೋದು ಮುಂದೊಂದು ದಿನ ಗೊತ್ತಾಗ್ತದೆ, ಅಥವಾ ಚಿತ್ರತಂಡದವ್ರು ತಿಳಿಸ್ತಾರಂತ ಸುಮ್ಮನಿದ್ಲಂತ. ಸೊ ಇವಾಗ ಯಾರು ಭಾಳ ಜಾಸ್ತಿ ಆಗಕಚ್ಚಿಬಿಟ್ಟು ಸಂದೇಶಗಳು, ಕರೆಗಳು, ಫೋನ್ ಮಾಡ್ತಾರೆ. ಅಲ್ರಿ ಮೇಡಮ್, ನೀವು ಪಳಾರ್ ಸಿನಿಮಾಕ್ಕೆ ಹೀರೋನೇ ಹಾಕತ್ತೀರಂತ ಹೆಂಗೆ? ಆ ಕರೆನ ಅದ ಸುಳ್ಳದ ಏನಾದ ಹೇಳ್ರಲ್ಲ. ಸಿಕ್ಕಂಥ ಅಭಿಮಾನಿಗಳು, ಬಂದಂತಹ ರಿಲೇಟಿವ್ಸು, ಆಮೇಲೆ ಆಕೆಗೆ ಸ್ನೇಹಿತರು ಇರ್ತಾರೆ, ಅವರೆಲ್ಲ ಹೌದೇನ ಅಂತ ಏನೋ ಕೇಳಕತ್ತಿದ್ರು. ಸೊ ಹಂಗಾಗಿ ಇದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡ್ಬೇಕು ನಾನು. ಇಲ್ಲಪ್ಪ ಅಂದ್ರೆ ಈ ಸುದ್ದಿ ಹಿಂಗೆ ಹರಿದಾಡಿ ಬಿಡ್ತದ. ನಾ ಇನ್ನೂ ಹೀರೋಯಿನ್ ಆಗಿಲ್ಲ ಬಡ, ನಾ ಆಗೋ ಚಾನ್ಸಸ್ ಇತ್ತಪ್ಪ ಅಂದ್ರೆ ಇವರ ಕುಂತು ಕೆಡಿಸಿ ಬಿಡ್ತಾರ. ಅಥವಾ ಇದು ಸುಮ್ಮನೆ ಸುಳ್ಳು ಸುದ್ದಿ ಯಾಕೆ ಹೇಳ್ಬೇಕು? ನಾನು ಇದ್ರ ಬಗ್ಗೆ ಒಂದು ಯಾಕೆ ಬಂದು ನನ್ನ ಸುದ್ದಿ ಹರಿದಾಡಕತ್ತಿದ್ದಪ್ಪ ಅಂದ್ರೆ, ನಾನು ಒಂದು ವಿಷಯ ಹೇಳಲ್ಲಪ್ಪ ಅಂದರೆ ತಪ್ಪಾಗಿ ಹೋಗ್ತದೆ, ಮಾಹಿತಿ ದೊಡ್ಡ ಮಟ್ಟಿಗೆ ಹೋಗಿಬಿಡ್ತದೆ ಅಂತೇಳಿ ಒಂದು ಸ್ಪಷ್ಟೀಕರಣ ಕೊಟ್ಟಿನಪ್ಪ, ತಗೋರಿ ಅಂತ ಹೇಳ್ಯಾರ. ಅಂದರೆ ಇತ್ತಾಗ ಮೆತ್ತಗೆ ಬಡ್ದಂಗೆ ಆಯ್ತು, ಇತ್ತಾಗ ಮೆತ್ತಗೆ ಬೈದಂಗೆ ಹೋಯ್ತು. ತಪ್ಪೇನದ? ತೊಗೋಬೇಕು, ಅದೇನು ತೊಂದರೆ ಇಲ್ಲ. ಬಟ್ ಇದನ್ನು ತಿಳ್ಕೊಂಬಿಡ್ರಿ ಮೇಡಮರ, ಕಾವ್ಯ ಶೈವ ಅವರ, ನೀವು ಪಕ್ಕ ಹೀರೋಯಿನ್ ಆಗ್ಬೇಕಂತಕ್ಕಂಥ ನಮ್ಮ ಆಶಯ. ನಾವು ಆರೈಸ್ತೀವಿ. ನೀವು ಆರೈಸಿ ತೊಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾವು ತೊಗೊಳ್ಳೇಬೇಕಂತ ಏನು ಹೇಳಂಗಿಲ್ಲ, ತೊಗೋಬಾರ್ದು ಅಂತಲೂ ಹೇಳಂಗಿಲ್ಲ, ಅದು ನಿಮ್ಮ ಇಷ್ಟ. ಸೊ ಹಂಗಾಗಿ ನೀವು ಹೀರೋಯಿನ್ ಆದ್ರೆ ನಿಮ್ಮಿಬ್ಬರು ಕಾಂಬಿನೇಷನು, ನಿಮ್ಮಿಬ್ಬರು ತುಂಟಾಟ, ನಿಮ್ಮಿಬ್ಬರ ಕಾಮಿಡಿ. ಆ ಬಿಗ್ ಬಾಸ್ ಮನೆಯೊಳಗೆ ನೋಡಿದ್ವಿ, ಸಿನಿಮಾದಲ್ಲೂ ನೋಡಬೇಕು. ಸಿನಿಮಾದಲ್ಲಿ ಮತ್ತಷ್ಟು ಚೆನ್ನಾಗಿರ್ತದೆ, ಸಾಂಗ್ಸ್ ಇರ್ತಾವೆ, ಮಿಡ್ಲು ಒಂದು ಆ್ಯಕ್ಟಿವ್ ಆಗಿರ್ತಕ್ಕಂಥ ಒಂದು ಸನ್ನಿವೇಶ ಮೂಡಿ ಬರ್ತದೆ. ಆ ಕಣ್ಣಲ್ಲಿ ಕಣ್ಣಂಚುಗಳಲ್ಲಿ ನೋಡುವಂತಹ ಒಂದು ಭಾಗ್ಯ ಸಿಗ್ತದೆ ಅಂತೇಳಿ ಬಯಸಿದ್ದು ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ನಮ್ಮ ದರ್ಶನ್ ಸರ್, ನಮ್ಮ ಸುದೀಪ್ ಸರ್, ನಮ್ಮ ಎಸ್ ಸರ್, ನಮ್ಮ ಪುನೀತ್ ಸರ್ ಚೆನ್ನಾಗಿರ್ಬೇಕಂತ ಹೆಂಗೆ ಆರೈಸ್ತೀವಿ, ಅದ್ರಂಗೆ ನೀವು ಗಿಲ್ಲಿ ಹೀರೋಯಿನ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಆರೈಸ್ತೀವಿ. ಅಷ್ಟು ಬಿಟ್ಟರೆ ಏನೂ ಇಲ್ಲ. ಇದನ್ನು ಭಾಳ ಮನಸ್ಸಿಗೆ ತೊಗೊಳಕ್ಕೆ ಹೋಗಲ್ಲ. ನಾವು ನಮ್ದು ಏನಿರ್ತದೆ ನಾವು ಆರೈಸ್ತೀವಿ. ಅದು ಕೆಟ್ಟದ್ದು ಮಾಡಿರಿ, ಒಳ್ಳೆಯದರಾಗಲಿ ಕೆಟ್ಟದರಾಗಲಿ ನಾವು ಆರೈಸ್ತೀವಿ ಅಂತ ಹೇಳ್ತಾ, ಇದ್ರ ಬಗ್ಗೆ ನಿಮಗೆ ಏನು ಅನ್ಸಕತ್ತದ, ಚಲೋ ಹೇಳ್ಯಾರ ಅಂತ ಅನ್ಸಕತ್ತದೋ ಇಲ್ಲೋ, ನಿಮ್ಮದು ಏನು ತಪ್ಪಿಲ್ಲ ಅನಿಸೋದು, ಅದು ಏನಂತ ಸ್ವಲ್ಪ ಒಟ್ಟಿಗೆ ನೀವು ಒಂದು ಸ್ವಲ್ಪ ಹೋಗಿರಿ, ತೊಂದರೆ ಏನಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಕೈತೀನಿ. ಧನ್ಯವಾದಗಳು.